ಹರೇ ರಾಮ. ಕೃಷ್ಣಂ ಮುಂದೆ ಜಗದ್ಗುರು. ಇವತ್ತು ಅಮಾವಾಸ್ಯೆಯ ಪ್ರಯುಕ್ತ ಪ್ರತಿಯೊಬ್ಬರೂ ನಾವು ಮಾಡಲೇಬೇಕಾದಂತಹ ಒಂದು ನಿಯಮ ಇದೆ. ಅಂದರೆ ಇದು ಕಡ್ಡಾಯ ಅಂತಲ್ಲ, ಈ ಒಂದು ಟೆಕ್ನಿಕ್ನ ಅಥವಾ ಈ ಒಂದು ವಿಧಾನವನ್ನು ಮಾಡೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಯಾವುದಂದರೆ ಅತ್ಯಂತ ಸುಲಭವಾದಂಥ ಒಂದು ವಿಧಾನ, ಮನೆಯ ಬಾಗಿಲಿನಲ್ಲಿ ದೀಪವನ್ನು ಹಚ್ಚಿಡಬೇಕು. ಹಾಗೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ. ಇದರಿಂದ ಯಾವೆಲ್ಲ ಲಾಭಗಳಾಗುತ್ತೆ ಅಂದರೆ, ನಕಾರಾತ್ಮಕ ಶಕ್ತಿಗಳು ನಿಮ್ಮ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ನೆಗೆಟಿವ್ ಸಮಸ್ಯೆಗಳಿಂದ, ನೆಗೆಟಿವ್ ಎನರ್ಜಿಗಳಿಂದ ಹೊರಗಡೆ ಬರಬಹುದು. ಈ ಒಂದು ವಿಧಾನನ ನೀವು ಆದಷ್ಟು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಆಗುವಂಥ ಎಷ್ಟು ಬದಲಾವಣೆಗಳು ನಿಮಗೆ ಗೊತ್ತಾಗ್ತಾ ಬರುತ್ತೆ. ಆ ಒಂದು ಬೆಳಕಿಗೆ ಅದ್ಭುತವಾದ ಶಕ್ತಿ ಇದೆ. ನಮ್ಮ ಬದುಕಿನ ಕತ್ತಲೆಯನ್ನು ಕಳೆದು ಯಾವುದೇ ರೀತಿಯ ಸಮಸ್ಯೆಗಳಾಗಿರಬಹುದು, ಹಣಕಾಸಿನ ಸಮಸ್ಯೆ ಆಗಿರಬಹುದು, ಜೀವನದಲ್ಲಿ ಬಾಂಧವ್ಯಗಳಲ್ಲಾಗಿರ್ಬೋದು, ಮನಸ್ಸಿನ ಒಂದು ಸಮಸ್ಯೆ, ಖಿನ್ನತೆ ಅಥವಾ ಕೆಲಸ ಉದ್ಯೋಗಗಳಲ್ಲಿ ಸರ್ವ ವಿಧವಾದ ಅಂತ ಹೇಳ್ತಾರಲ್ಲ, ಆ ರೀತಿ ಯಾವುದೇ ವಿಧವಾದ ಸಮಸ್ಯೆಗಳಿಂದ ಸುಲಭವಾಗಿ ಹೊರಗಡೆ ಬರಲಿಕ್ಕೆ ಈ ಒಂದು ವಿಧಾನ, ಅಂದರೆ ಮನೆಯ ಬಾಗಿಲಿನಲ್ಲಿ ದೀಪವನ್ನು ಹಚ್ಚಿಡುವಂತಹ ವಿಧಾನ ಬಹಳ ಸರಳವಾದ್ದು, ಸುಲಭವಾದ್ದು ಹಾಗೂ ಅತ್ಯಂತ ಉಪಯುಕ್ತವಾದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಳಸಿ ಮುಂದೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ತುಳಸಿಯನ್ನು ನಾವು ದೇವರು ಅಂತ ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ತುಳಸಿ ಗಿಡದ ಮುಂದೆ ನೀವು ತುಪ್ಪದ ದೀಪ ಹಚ್ತಾ ಬರೋದ್ರಿಂದ ನಿಮ್ಮ ಬದುಕಿನಲ್ಲಿ ಇದ್ದಂತಹ ಆರ್ಥಿಕ ಸಮಸ್ಯೆಗಳಿಂದ ಅಥವಾ ನಿಮ್ಮ ಒಂದು ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಅದು ಸಹಾಯ ಮಾಡುತ್ತೆ. ಅದ್ಭುತವಾಗಿ ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡುತ್ತೆ. ಖಂಡಿತವಾಗಿ ಇದನ್ನು ಪ್ರಯತ್ನ ಮಾಡಿ ನೋಡಿ. ಹಾಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ತಪ್ಪದೆ ಇಷ್ಟು ಕೆಲಸವನ್ನು ಮಾಡಿ. ಅದು ನಿಮ್ಮ ಮನೆ ಬಾಗಿಲಿನಲ್ಲಿ ದೀಪ ಹಚ್ಚಿ, ಹಾಗೆ ತುಳಸಿಯ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ, ಹಾಗೆ ಬಾಗಿಲಿನಲ್ಲಿ ಗಂಧದ ಕಡ್ಡಿ ಹಚ್ಚಿ. ಆ ಧೂಪಕ್ಕೆ ಒಂದು ಪಾಸಿಟಿವ್ ಎನರ್ಜಿ, ನೀವು ಮನೆ ಬರ್ತಿದ್ದ ಹಾಗೆಯೇ ಆ ಫೀಲ್ ಗೊತ್ತಾಗುತ್ತೆ. ನಿಮ್ಮ ಕುಟುಂಬಸ್ಥರು ಯಾರೇ ಒಳಗಡೆ ಬಂದ್ರೂ ಆ ಒಂದು ಬದಲಾವಣೆ ಗೊತ್ತಾಗುತ್ತೆ. ಏನೋ ಒಂದು ರೀತಿ ಪಾಸಿಟಿವ್ ಒಂದು ಮನಸ್ಸಿನಲ್ಲಿ ಉಂಟಾಗುತ್ತೆ. ನಮ್ಮ ಮನಸ್ಸೇ ನಮ್ಮ ಸಮಸ್ಯೆಗಳಿಗೆ ಕಾರಣ. ಹಾಗಾಗಿ ಇರುವಂಥ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಏನೇನೆಲ್ಲ ಸಾಧ್ಯವೋ ಆ ಪ್ರಯತ್ನಗಳನ್ನ ಮಾಡಬೇಕು. ಯಾವುದೇ ಮೌಢ್ಯತೆಯಿಂದ ಮಾಡಿ ಅಂತ ನಾನು ಹೇಳ್ತಿಲ್ಲ. ಒಂದು ನಂಬಿಕೆಯೇ ಜೀವನ. ಎಷ್ಟೋ ವಿಚಾರಗಳಲ್ಲಿ ನಂಬಿಕೆಯಿಂದನೇ ನಾವು ಬದುಕಿರ್ತೀವಿ. ಯಾವುದೇ ಸಮಸ್ಯೆ ಬಂದ್ರೂ ಇಲ್ಲ, ಖಂಡಿತ ಮುಂದೊಂದು ದಿನ ನಂಗೆ ಒಳ್ಳೇದಾಗತ್ತೆ ಅನ್ನುವಂಥ ಭರವಸೆಯಿಂದ ದೀಪ ಹಚ್ಚೋದ್ರಿಂದ ಎಷ್ಟು ನಮಗೆ ಲಾಭ ಇದೆ, ಲಕ್ಷ್ಮಿಯನ್ನು ಹೇಗೆ ಆವಾಹನೆ ಮಾಡಬಹುದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ತಂದೆ ಮಗಳು ಒಂದು ಗ್ರಾಮದಲ್ಲಿ ವಾಸ ಮಾಡ್ತಿರ್ತಾರೆ. ಅಲ್ಲಿ ಅವಳಿಗೆ ದೇವರ ಒಂದು ಅಶರೀರವಾಣಿ ಕೇಳುತ್ತೆ, ನೀನು ಎದ್ದು ಬಾಗಿಲು ತೆಗೆದು ಯಾರ ಮುಖ ನೋಡ್ತೀಯೋ ಆ ವ್ಯಕ್ತಿಯನ್ನು ನೀನು ಮದುವೆ ಆಗಬೇಕು ಅಂತ. ಅವಳು ತೆಗೆದಾಗ ಒಬ್ಬ ಭಿಕ್ಷಕ ಮನೆ ಬಾಗಿಲಲ್ಲಿ ಇರ್ತಾನೆ. ಆಗ ಅವಳು ಆ ಒಂದು ನಂಬಿಕೆ ಅವಳಿಗೆ ದೇವ್ರ ಮೇಲೆ ಅಚಲವಾಗಿರುತ್ತೆ. ಆ ಅಶರೀರವಾಣಿ ಏನು ಹೇಳ್ತೋ ನಾನು ಅದರಂತೆ ನಡೀತೀನಿ, ದೇವರ ಅಪ್ಪಣೆ ಇದು ಅಂತ ಹೇಳಿ ಭಿಕ್ಷಕನ್ನೇ ಮದುವೆ ಆಯ್ತಾಳೆ. ಕೊನೆಗೆ ಹೀಗೆ ಜೀವನ ಸಾಕ್ತಾ ಇರುತ್ತೆ. ಒಂದು ದಿನ ಅವಳಿಗೆ ರಾಜ್ಯದಲ್ಲಿ ರಾಜನ ಒಂದು ಮುತ್ತಿನ ಹಾರ ಕಳೆದೋಗಿರುತ್ತೆ. ಆ ಮುತ್ತಿನ ಹಾರವನ್ನು ಒಂದು ಕಾಗೆ ಎತ್ಕೊಂಡ್ಬಂದು ಅವರ ಮನೆ ಹತ್ರ ಬಿಟ್ಬಿಡುತ್ತೆ. ಅವಳು ಅದನ್ನು ಎತ್ಕೋತಾಳೆ. ಇದೇನಿದು ಇಷ್ಟು ಅಮೂಲ್ಯವಾದ ರತ್ನ ಇದೆಯಲ್ಲ ಅಂತ ಹೇಳಿ. ಆಗ ರಾಜ ಹುಡುಕಿಸ್ತಾ ಇರ್ತಾನೆ. ಯಾರು ಆ ಮುತ್ತಿನ ಹಾರವನ್ನು ಕೊಡ್ತಾರೋ, ಯಾರಿಗದು ಸಿಗುತ್ತೋ ತಂದು ಕೊಡ್ತಾರೋ, ಯಾರಿಗಾರು ಸಿಕ್ಕಿದ್ರೆ ಅವ್ರಿಗೆ ನಾನು ಅವ್ರು ಕೇಳಿದ್ದನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಇವಳು ತೊಗೊಂಡೋಗಿ ಇವಳ ಹತ್ರ ಸಿಕ್ಕಿರುತ್ತಲ್ಲ, ಹಿಂಗೆ ಸಿಕ್ತು ಅಂತ ಹೇಳಿ ಕೊಡ್ತಾಳೆ. ರಾಜ ತುಂಬ ಸಂತೋಷ ಆಗಿ ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ ಅಂತ. ಆಗ ಅವಳು ಒಂದು ಕೋರಿಕೆಯನ್ನು ಮುಂದಿಡ್ತಾಳೆ. ನನಗೆ ಇಂಥ ದಿನ ಅಂದರೆ ಒಂದು ಹಬ್ಬದ ದಿನ, ದೀಪಾವಳಿ ಹಬ್ಬದ ದಿನ ಇಡೀ ರಾಜ್ಯದಲ್ಲಿ ಯಾರೂ ದೀಪವನ್ನು ಹಚ್ಚಬಾರ್ದು, ಬೆಳಕನ್ನು ಹಚ್ಚಬಾರ್ದು ಅಂತ ಕೇಳ್ತಾಳೆ. ಆಗ ಇದೇನಿದು ಇಂಥ ವಿಚಿತ್ರವಾದ ಬೇಡಿಕೆ ಇಡ್ತಿದ್ದಾಳೆ ಅಂತ ಹೇಳ್ತಾಳೆ. ಅವಳು ಇಲ್ಲ, ನನಗೆ ಇದೇ ಬೇಕು, ನೀವು ನಡೆಸ್ಕೊಡಿ ಅಂತ. ಸರಿ ಅಂತ ಹೇಳಿ ರಾಜ ಏನು ಮಾಡ್ತಾನೆ, ಆ ರಾಜ್ಯದಲ್ಲಿ ಯಾರೂ ಆ ದಿನ ದೀಪವನ್ನು ಹಚ್ಚಬಾರ್ದು, ಬೆಳಕನ್ನು ಹಚ್ಚಬಾರ್ದು ಅಂತ ಹೇಳಿ ಹೇಳ್ತಾರೆ. ಆಗ ಆ ದಿನ ರಾತ್ರಿ ಇವಳ ಮನೆಯಲ್ಲಿ ಇಡೀ ಮನೆ ದೀಪಗಳಿಂದ ಅಲಂಕಾರ ಮಾಡ್ತಾಳೆ. ಅಂದರೆ ಬೆಳಕಿನಿಂದ ತುಂಬಿರುತ್ತೆ. ಆಗ ದೇವಿ ಜಗನ್ಮಾತೆ ಮಹಾಲಕ್ಷ್ಮಿ ಅವಳು ಬರುವಂಥ ಒಂದು ಸಮಯ ಬಂದಾಗ ಆ ರಾಜ್ಯದಲ್ಲಿ ಅವಳಿಗೆ ಕಾಣಿಸಿದ್ದೇ ಬೆಳಕು ಈ ಒಂದು ಮನೆಯಲ್ಲಿ. ಅದೊಂದು ಕುಟೀರ ಥರ ಇರುತ್ತೆ. ಅವಳು ಬರ್ತಾಳೆ. ಬಂದಾಗ ಇವಳಿಗೆ ಗೊತ್ತಾಗುತ್ತೆ, ಹೋ ದೇವರೇ ಬಂದರು ಅಂತ. ನೀನು ಬಂದು ಸ್ವಯಂ ನಮ್ಮ ಮನೆಯಲ್ಲಿ ನೆಲೆಸಬೇಕು, ನಿಂಗೇನು ಬೇಕು ಕೇಳು, ನೀನು ಬೆಳಕನ್ನು ಹಚ್ಚಿದೀಯಾ ಅಂತ ದೇವಿ ಕೇಳಿದಾಗ ನೀ ಬಂದು ನಮ್ಮ ಮನೇಲಿ ನೆಲೆಸಬೇಕು ಅಂತ ಕೇಳ್ತಾರೆ. ಆಗ ಅವಳ ಬದುಕೆ ಬದಲಾವಣೆ ಆಗುತ್ತೆ. ಆ ದೇವಿ ಬಂದು ಆಶೀರ್ವಾದ ಮಾಡಿದಾಗ ತಕ್ಷಣಕ್ಕೆ ಆ ಭಿಕ್ಷುಕನಾಗಿದ್ದಂಥವನು ರಾಜ ಆಯ್ತಾನೆ. ಅವನು ಒಂದು ರಾಜ್ಯದ ರಾಜ, ಶಾಪಗ್ರಸ್ತನಾದ್ರಿಂದ ಅವನಿಗೆ ಆ ಒಂದು ಶಿಕ್ಷೆ ಆಗಿರುತ್ತೆ.
ನಮ್ಮ ಈ ಕಲಿಯುಗದಲ್ಲಿ ಶಾಪ ಪಾಪ ಪುಣ್ಯ ಕರ್ಮಗಳು ಕಣ್ಣಿಗೆ ಕಾಣೋದಿಲ್ಲ, ಗೋಚರ ಆಗೋದಿಲ್ಲ. ಆದರೆ ಭಗವಂತ ಇದ್ದಾನೆ, ಒಂದು ಅತೀತವಾದ ಶಕ್ತಿ ಇದೆ ಅಂತ ನಾವು ನಂಬಿ ಬದುಕ್ತಾ ಇರ್ತೀವಿ. ಆ ನಂಬಿಕೆಗಳೇ ಜೀವನ ಅಂತ ಹೇಳೋದು. ಯಾವುದು ಮೌಢ್ಯತೆ ಆಗಬಾರ್ದು, ಭರವಸೆ ನಂಬಿಕೆ ಆಗಬೇಕು. ಹಾಗೆ ಆ ದಿನದಿಂದ ಅವಳು ಬದುಕು ಬದಲಾಗುತ್ತೆ. ಸ್ವಯಂ ಜಗನ್ಮಾತೆ ಮಹಾಲಕ್ಷ್ಮಿನೇ ಅಲ್ಲಿ ನೆಲೆಸ್ತಾರೆ, ಒಂದು ರಾಜ್ಯದ ರಾಣಿ ಆಗ್ತಾಳೆ. ಅಲ್ಲಿ ಅವಳು ನಂಬಿದ್ದು ಅಶರೀರವಾಣಿಯ ಮಾತನ್ನು, ಅಂದರೆ ದೇವರ ಒಂದು ನುಡಿ ಅಂತ ನಂಬಿಕೆ. ಹಾಗೆ ನಾನಿಲ್ಲಿ ಈ ಕಥೆಯನ್ನು ಯಾಕೆ ಹೇಳಿದೆ ಅಂದರೆ, ದೀಪ ಹಚ್ಚೋದ್ರಿಂದ ಎಷ್ಟೆಲ್ಲ ಲಾಭ. ಜಗನ್ಮಾತೆ ಕತ್ತಲಿನಲ್ಲಿ ಬೆಳಕು ಹೇಗೆ ಅಂದರೆ, ನಮ್ಮೊಳಗಿನ ಕತ್ತಲನ್ನು ಬೆಳಗಿಸೋಕ್ಕೆ ಒಂದು ಬೆಳಕು ಬೇಕು, ಅಂದರೆ ಜ್ಞಾನ ಬೇಕು, ಜ್ಞಾನ ಕೂಡ ಒಂದು ಬೆಳಕಾಗತ್ತೆ. ನಂಬಿಕೆಯಿಂದ ಉತ್ತಮವಾದದ್ದನ್ನು ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಇನ್ನೇನೋ ಮಾಡಿ ಅನ್ನೋಂಥದ್ದಲ್ಲ. ನಿಮಗೆ ಸಾಧ್ಯವಾಗುವಂಥದ್ದು, ಕೈಗೆಟುಕುವಂಥದ್ರಲ್ಲಿ ದೇವರನ್ನು ಆರಾಧನೆ ಮಾಡಬೇಕು. ನಮ್ಮ ಸನಾತನ ಸಂಸ್ಕಾರ ಸಂಸ್ಕೃತಿಯಲ್ಲಿ ದೇವರ ಒಂದು ನಂಬಿಕೆ, ಧರ್ಮ ಕರ್ಮಗಳ ಅನುಸಾರ ಭಗವಂತನ ಆರಾಧನೆಯಿಂದ ನಾವು ಮುಂದುವರಿತಿರ್ತೀವಿ. ಇದರಂತೆ ನಾವು ಏನೆಲ್ಲ ಸಾಧ್ಯವೋ ಸಣ್ಣ ಪುಟ್ಟದು ಅಂಥದ್ದನ್ನು ಮಾಡ್ತಾ ನಮ್ಮ ಬದುಕಿನಲ್ಲಿ ಒಳ್ಳೆಯ ಬದಲಾವಣೆಯನ್ನು ಪಡ್ಕೋಬೇಕು ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಹಾಗಾಗಿ ತಾವೆಲ್ಲರೂ ಈ ದಿನದ ಅಮಾವಾಸ್ಯೆ ದಿನವನ್ನು ಬೆಳಕಿನಲ್ಲಿ ನೀವು ಒಳಿತನ್ನು ಪಡ್ಕೊಳ್ಳಿ. ಅಮಾವಾಸ್ಯೆ ಅಂದರೆ ಕತ್ತಲು, ಭಯ, ಏನೋ ನೆಗೆಟಿವ್ ಅನ್ನುವಂಥ ಭಾವನೆಯನ್ನು ಒಡೆದೋಡಿಸ್ಬೇಕು. ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಒಳಗೆ ದೇವ್ರ ಮನೆಯಲ್ಲಿ ದೀಪ ಹಚ್ತೀರಾ. ಅಮಾವಾಸ್ಯೆ ದಿನ ಮನೆಯ ಬಾಗಿಲಿನಲ್ಲೂ ಕೂಡ ದೀಪವನ್ನು ಹಚ್ಚಿ, ಹಾಗೆ ತುಳಸಿ ಮುಂದೆ ದೀಪ ಹಚ್ಚೋದ್ರಿಂದ ದೇವಿ ಮಹಾಲಕ್ಷ್ಮಿಯ ಆವಾಹನೆ ಕೂಡ ಆಗತ್ತೆ, ಅವ್ರನ್ನ ಆರಾಧನೆ ಮಾಡ್ದಂಗಾಗುತ್ತೆ. ನಿಮ್ಮೊಳಗೆ, ನಿಮ್ಮ ಮನಸ್ಸಿನೊಳಗೆ ಬೆಳಕು, ಹಾಗೆ ನಿಮ್ಮ ಮನೆಯೊಳಗೆ ಬೆಳಕು, ದೇವರು ಬಂದು ನೆಲೆಸಿ ನಿಮಗೆ ಒಳಿತನ್ನು ಮಾಡೋದಕ್ಕೆ ಒಂದು ನಂಬಿಕೆ ಭರವಸೆಯನ್ನು ಮೂಡಿಸ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಖಂಡಿತವಾಗಿಯೂ ಮಾಡಿ ನೋಡಿ. ಆ ಒಂದು ಪರಿವರ್ತನೆ ಅಂದರೆ ಒಂದು ಬದಲಾವಣೆ, ಒಂದು ಸಣ್ಣ ಒಂದು ನಂಬಿಕೆ ಭರವಸೆಗಳು ಖಂಡಿತ ನಿಮಗೆ ಬೆಳಕಾಗಿ ಕಾಣುತ್ತೆ. ಸುಲಭವಾಗಿ ನಾವೆಲ್ಲ ಮನೆಯಲ್ಲಿ ಮಾಡುವಂಥದ್ದು. ಪ್ರತಿಯೊಬ್ಬರು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮ್ಮ ಮೇಲಿರಲಿ. ಧನ್ಯವಾದಗಳು.